ಹೌದು. ಹೀಗೆ ಪೊಲೀಸ್ ಠಾಣೆಯ ಮುಂದೆ ಹೆಂಡತಿ ಜೊತೆಗೆ ಇರುವ ಫೋಟೋ ತೋರಿಸುತ್ತಿರುವ ಗಂಡ, ತನ್ನ ಬಳಿ ಹಣ ಹಾಕಿಸಿಕೊಂಡಿರುವ ಲೀಸ್ಟ್ ತೋರುತ್ತಿರುವ ಮತ್ತೊಬ್ಬ ಯುವಕ, ನ್ಯಾಯ ಬೇಕು ಎಂದು ಇಬ್ಬರು ಅಳಲು ತೋಡಿಕೊಳ್ಳುತ್ತಿರುವ ಇಬ್ಬರು ಗಂಡಂದಿರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆ ಬಳಿ. ಹೌದು, ದೊಡ್ಡಬಳ್ಳಾಪುರದ ಹಣಮೆ ಗ್ರಾಮದ ಸುಧಾರಾಣಿ ಇಬ್ಬರು ಗಂಡಂದರಿಗೆ ಮೋಸ ಮಾಡಿರುವ ಆರೋಪ ಹೊತ್ತ ಮಹಿಳೆ. ಈಕೆ ಕಳೆದ 7-8 ವರ್ಷಗಳ ಹಿಂದೆ ಹೀರೇಗೌಡ ಎಂಬ ವ್ಯಕ್ತಿಯೊಂದಿಗೆ ಮದುವೆ ಆಗಿದ್ಲಂತೆ. ಇಬ್ಬರು ಪ್ರಾರಂಭದಲ್ಲಿ ಅನ್ಯೋನ್ಯವಾಗಿಯೇ ಇದ್ರು. ಇವರಿಬ್ಬರ ಪ್ರೀತಿಗೆ ಒಂದು ಗಂಡು ಮತ್ತೊಂದು ಹೆಣ್ಣು ಮಗುವಿದೆ. ಆದ್ರೆ ಇವರ ಸಂಸಾರದಲ್ಲಿ ಬಿರುಕು ಬಂದ ಹಿನ್ನೆಲೆ ಕಳೆದ 3 ವರ್ಷದಿಂದ ಇಬ್ಬರು ದೂರವಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಮಹಿಳೆ ಬೇರೆ ಬೇರೆ ಯುವಕರಿಗೆ ಬಲೆ ಬೀಸಿದ್ದಾಳೆ. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಅನಂತಮೂರ್ತಿ ಎಂಬ ಯುವಕನಿಗೆ ಸುಧಾರಾಣಿ ಬಲೆ ಬೀಸಿದ್ದಾಳೆ. ಆನ್ಲೈನ್ ನಲ್ಲಿ ವಸ್ತುಗಳನ್ನ ಬುಕ್ ಮಾಡಿಕೊಂಡಿದ್ದ ವೇಳೆ ಡೆಲಿವರಿಗೆ ಬಂದಾಗ ನಂಬರ್ ತೆಗೆದುಕೊಂಡು ಮೊದಲು ಸ್ನೇಹ ಬೆಳೆಸಿದ್ದಾಳೆ. ಸ್ನೇಹ ನಂತರ ಪ್ರೀತಿಯಾಗಿ ನನ್ನ ಗಂಡ ತೀರಿ ಹೋಗಿದ್ದಾನೆ ಎಂದು ಸುಳ್ಳು ಹೇಳಿ ಮದುವೆ ಆಗಿದ್ಲಂತೆ. ಪಾಪ ಒಂಟಿ ಮಹಿಳೆ, ಜೀವನ ಕಟ್ಟಿಕೊಡೋಣ ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ಮದುವೆ ಆಗಿದ್ದಾನೆ ಡೆಲಿವರಿ ಬಾಯ್. ನಾನು ಅವ್ರಿಗೆ ಡೆಲಿವರಿ ಕೊಡೋಕೆ ಹೋದಾಗ ಈ ಥರ ಅಮೌಂಟ್ ಎಕ್ಸ್ಟ್ರಾ ಮಗದ ಬರ್ಗಡೆ ಇದ್ದಾರೆ, ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಕೊಡಿ ಅಂತ ಹೇಳಿದರು. ಕೊಡ್ತೀನಿ, ಜಮೀನು ದುಡ್ಡು ಬರುತ್ತೆ ಅಂತ ಹೇಳಿದರು. ಸರಿ ಮೇಡಮ್ ಆಯ್ತು ತಗೊಳ್ಳಿ ಅಂತ ಕೊಟ್ಟಿದ್ದೆ. 20,000 ಕೊಟ್ಟಿದ್ದೆ ಮುಂಚೆ. ಅದಕ್ಕೆ ಆದಮೇಲೆ ಸುಮ್ಮನೆ ಅದೇ ಅವರೇ ಫೋನ್ ಮಾಡಿ ಈ ಥರ ನನಗೆ ಹಸ್ಬೆಂಡ್ ತೀರೋಗಿದ್ದಾರೆ, ನಮ್ಮ ಮದುವೆ ಮಾಡ್ಕೊತೀರಾ ಅಂತ ಈಗೆಲ್ಲ ಕೇಳಿದ್ರು. ನಾನು ಯೋಚನೆ ಮಾಡಿಬಿಟ್ಟು ಸರಿ ಮೇಡಮ್ ಆಯಿತು ಅಂತ ಒಪ್ಕೊಂಡು, ನನಗೆ ಮಗು ಇಲ್ಲ ಅಂತ ಹೇಳಿದರು. ಒಂದು ಮಗು ಇದೆ, ಇನ್ನೊಂದು ಮಗು ಇಲ್ಲ ಅಂತ ಹೇಳಿದರು. ಗಡ್ಡ ತೀರೋಗಿದ್ದಾನೆ ಅಂತಲೂ ಸುಳ್ಳು ಹೇಳಿದರು ನನಗೆ. ಆಮೇಲೆ ಸರ್ ಅದಕ್ಕೆ ನಾನು ಒಪ್ಕೊಂಡಿದ್ದು. ಇಲ್ಲಾಂದರೆ ನಾನು ಒಪ್ಕೊತಾ ಇರಲಿಲ್ಲ. ಆಮೇಲೆ ಒಂದು ನಮ್ಮ ಅತ್ತೆ ತೀರೋಗಿದ್ದಾರೆ, ಅವ್ರಿಗೆ ತಿಥಿ ದುಡ್ಡು ಮಾಡೋಕ್ಕೆ ದುಡ್ಡು ಬೇಕು. ಆಮೇಲೆ ನಮ್ಮ ಮಾವನಿಗೆ ಆಪ್ರೇಷನ್ ಮಾಡಿಸ್ಬೇಕು, ಆಕ್ಸಿಡೆಂಟ್ ಆಗಿದೆ, ಈ ಥರ ಎಲ್ಲ ಹೇಳಿ ನನ್ನ ಹತ್ರ ಒಂದು 23-24 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಸಾಲ ನನ್ನ ಹತ್ರ ಸಾಲ ಮಾಡಿಸ್ಬಿಟ್ಟಿದ್ದಾರೆ ಫುಲ್ಲು. ಕೊನೆಗೆ ಇವಾಗ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಶಿವಗೌಡ ಅಂತ. ಅವರು ಇವತ್ತು ನನಗೆ ಏನೋ ಇನ್ ಕೇಸ್ ಕಾಲ್ ಮಾಡಿದರೆ ನಾನು ನನ್ನ ಬಗ್ಗೆ ಏನೋ ಟಿ ವಿನಲ್ಲಿ ಬಂದರೆ ಕೊಲೆ ಮಾಡ್ಬಿಡ್ತೀನಿ, ನಾನು ಇವಾಗೇ ಮರ್ಡರ್ ಮಾಡಿದ್ದೀನಿ, ಈ ಥರ ಎಲ್ಲ ಬೆದರಿಕೆ ನನಗೆ ಆಗ್ತಾಯಿದ್ದಾರೆ. ಅವರು ಈ ಥರ ಎಲ್ಲ ಅವ್ಳು ಮೋಸ ಮಾಡಿದ್ದಾಳೆ ಸರ್ ನಮಗೆಲ್ಲ. ಈ ಹುಡುಗಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಹಲವಾರು ಇದೆ ಸರ್, ಎಲ್ಲ ಇದೆ ಹುಡುಗಿಗೆ. ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಹುಡುಗಿಗೆ ಅಂತ. ಗಂಡ ಬದುಕಿದ್ದಾನೆ ಅಂತ ನನಗೆ 1.5 ತಿಂಗಳು ಮುಂಚೆ ನನಗೆ ಗೊತ್ತಾಯಿತು. ಈ ಹುಡುಗಿ ಹಿಂಗೆ ಹೋಗಿದ್ದಾಳೆ ಅಂತ ಅವ್ರು ಗಂಡನ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ನನಗೆ 45 ಲಕ್ಷ ನನಗೂ ವಂಚನೆ ಮಾಡಿ ಹೋಗ್ಬಿಟ್ಟಿದ್ದಾಳೆ, ನನಗೂ ಮಹಿಳೆ ಇದ್ರೆ ನ್ಯಾಯ ಸಿಗಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇವಾಗ ಮಕ್ಕಳು ಇಬ್ಬರಿದ್ದಾರೆ ಆ ಹುಡುಗಿಗೆ. ಹೇಳಿದ್ರೆ ಮಕ್ಕಳೇ ಇಲ್ಲ ನನಗೆ ಅಂತ ಅವ್ರ ಹತ್ರನೂ ಸುಳ್ಳು ಹೇಳ್ತಾ ಇದ್ದಾಳಂತೆ. ಮದುವೆನೂ ಆಗಿಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ ನನಗೆ ಅಂತ ಅವ್ರ ಹತ್ರನೂ ಸುಳ್ಳು ಹೇಳಿದ್ದಾಳಂತೆ. ಈ ಥರ ಎಲ್ಲ ವಂಚನೆ ಮಾಡ್ತಾ ಇದ್ದಾಳೆ ಸರ್ ಈ ಹುಡುಗಿ. 3 ತಿಂಗಳು ಮದುವೆ ಮಾಡ್ಕೊಂಡ್ವಿ ಸರ್ ನಾವು. ಯಾರು ಶಾಸ್ತ್ರೋಕ್ತವಾಗಿ ನಾವು ಮಾಡ್ಕೊಂಡಿಲ್ಲ, ಸಂಪ್ರದಾಯ ಪ್ರಕಾರ ತಾಳಿ ಕಟ್ಟಿದ್ದೀನಿ ಸರ್. ಇಬ್ಬರೇ ಹೋಗಿ ಇಬ್ಬರೇ ಮಾಡ್ಕೊಂಡಿದ್ದೀವಿ. ಅದ್ರ ಫೋಟೋ ಸಮೇತ ನನ್ನ ಹತ್ರ ಇದೆ. ಸೊ ಮೊದಲು ಅಬ್ಜೆಕ್ಷನ್ 1-2 ತಿಂಗಳು ಮಾಡಿದರು. ಆಮೇಲೆ ಅವರು ಒಪ್ಕೊಂಡು ಈ ಹುಡುಗಿ ಆಗಾಗ ಮನೆಗೆ ಬರ್ತಿದ್ಲು. ತಿರ್ಗಾ ಮಗು ನೋಡ್ಕೊಬೇಕು ಊರಲ್ಲಿ ಅಂತ ಈ ಹುಡುಗಿ ಜಾಸ್ತಿ ಸುಮಾರು ಕಾಲ ಅಲ್ಲೇ ಇದ್ಲು ಆ ಹುಡುಗಿ. ಆಲ್ಮೋಸ್ಟು ಅಷ್ಟು ಬರಲೇ ಇಲ್ಲ ಮನೆಗೆ. ನಾನು ಅವಾಗ ಬರ್ತಾಯಿದ್ಲು ಅಷ್ಟೇ. ತಿಂಗಳು 1 ಸರಿ 2 ಸರಿ ಈಗ ಬರ್ತಾಯಿದ್ಲು ಅಷ್ಟೇ ನಮ್ಮ ಮನೆಗೆ. ಒಟ್ಟು ನನಗೆ ಒಂದು 24 ಲಕ್ಷ 25 ಲಕ್ಷ ಆಗಿದೆ ಸರ್. ನನಗೂ ಹಣ ವಾಪಸ್ ಬೇಕು. ಈಗ ಕನಕಪುರ ಊರು, ಅಲ್ಲಿ ಗ್ರಾಮ ಇದಕ್ಕೊಂದು ಮಳಗಲು ಅದರಲ್ಲಿ ಶಿವಗೌಡ ಅನ್ನೋರ ಮದುವೆ ಆಗಿದ್ದಾರೆ. ಅವರು ಬೆದರಿಕೆ ಆಗ್ತಾ ಇದ್ದಾರೆ, ಇವಾಗೇ ನಾನು 3 ಮರ್ಡರ್ ಮಾಡಿದ್ದೀನಿ ಅಂತ ಈಗೆಲ್ಲ ಹೇಳಿದ್ದಾರೆ. ಅದರ ಆಡಿಯೋ ಸಮೇತ ನನ್ನ ಹತ್ರ ಇದೆ ಸರ್, ರೆಕಾರ್ಡ್ ನನ್ನ ಹತ್ರ ಇದೆ. ಟಿವಿನಲ್ಲಿ ಬರಬೇಡ, ಟಿವಿನಲ್ಲಿ ಹಾಕ್ಸಿದ್ರೆ ನಾನು ಇವಾಗೇ 3 ಮರ್ಡರ್ ಮಾಡಿದ್ದೀನಿ ಅಂತ ಈ ಥರ ಎಲ್ಲ ನನ್ನ ಹತ್ರ ಮಾತಾಡಿದ್ದಾರೆ ಸರ್.
ಆದರೆ ಈಗ ಇವರಿಬ್ಬರನ್ನು ಬಿಟ್ಟು ಮೂರನೇ ಮದುವೆ ಆಗಿದ್ದಾಳೆ ಎಂದು ಇಬ್ಬರು ಗಂಡಂದಿರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಎರಡನೇ ಗಂಡ ನಾನು ಕೊಟ್ಟ ಹಣ ವಾಪಸ್ ಕೊಡಿ ಎಂದು ಕೇಳಿಕೊಂಡ್ರೆ, ಮೊದಲನೇ ಗಂಡ ನನ್ನ ಮಕ್ಕಳನ್ನು ನನ್ನ ಬಳಿಗೆ ಕಳುಹಿಸಿಕೊಡಿ ಎಂದು ಆಗ್ರಹಿಸುತ್ತಿದ್ದಾನೆ. ಇನ್ನು ಘಟನೆ ಕುರಿತು ಮಹಿಳೆ ಮತ್ತು ಎರಡನೇ ಗಂಡ ದೂರು ಮತ್ತು ಪ್ರತಿ ದೂರು ನೀಡಿದ್ದಾರೆ. ಒಟ್ಟಾರೆ ತನ್ನ ಅಂತವನ್ನೇ ಬಂಡವಾಳ ಮಾಡಿಕೊಂಡ ಮಹಿಳೆ ಗಂಡಂದ್ರಿಗೆ ಮೋಸ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲು ತುಳಿದಿದ್ದಾಳೆ. ಪೊಲೀಸರು ಯುವಕರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತಾರೆ ಕಾದು ನೋಡಬೇಕಿದೆ.